ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲ ನಾನು ನಿಮ್ಮ ಫ್ಯೂರಿ ಮಾತಾಡ್ತಿರೋದು. ನೀವು ಹಳೆವಾಗಲ್ಲಿ ಹೇಳಿದ್ದೆ ನಾನು ಎಲ್ಲೇ ಹೋಗ್ತೀನಿ ಅಂತ. ಸೊ ನಾನು ಮತ್ತು ನನ್ನ ಚೈಲ್ಡ್ಹುಡ್ ಬೆಸ್ಟಿ ಸಮಿತ್. ಹಾಯ್ ಬ್ರೋ, ಆರಾಮ ಸಮಿತ್? ಇಬ್ಬರು ಇವಾಗ ಒಂದು ಪ್ಲೇಸ್ಗೆ ಹೋಗ್ತೀವಿ. ಏನಾಗ್ಬಿಟ್ಟ? ಓಕೆ, ಗೋವಾಗೆ ಹೋಗ್ತಾ ಇದ್ದೀವಿ ಇವಾಗ. ನಿಮ್ಗೆ ಹೇಳಿದ್ದೆ ನಾನು ಮೊದಲೇ ಗೋವಾ ಆದಮೇಲೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಇದೆ ಅಂತ. ಸೊ ಅದಕ್ಕೋಸ್ಕರ ಏನು ಮಿಕ್ಸ್ ಮಾಡ್ತಿದ್ದೀನಿ, ನೋಡೋಣ ಹೆಂಗೆ ಅಂತ. ಸೊ ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಿದ್ವಿ, ತುಂಬ ಜನಕ್ಕೆ ಯಾರು ಬರಲ್ಲ ಅಂತಂದರು. ಅದಕ್ಕೋಸ್ಕರ ನಾವು ಸುಮ್ಮನೆ ಆಗ್ಬಿಟ್ಟು ಇಬ್ಬರೇ ಹೋಗ್ತೀವಿ ಇವಾಗ. ಸೊ ಗೋವಾಗೆ ಹೆಂಗಿದೆ ಎಕ್ಸೈಟ್ಮೆಂಟ್ ಸಮೇತ? ಫುಲ್ಲಿ ಎಕ್ಸೈಟೆಡ್ ಫುಲ್ಲಿ ಎಕ್ಸೈಟೆಡ್ ಅಂತ. ಸೊ ನಾವು ಬುಕ್ ಮಾಡ್ಕೊಂಡಿರೋದು ಗೋವಾಗೆ ಸೀ ಬರ್ಡ್ ಟೂರಿಸ್ಟ್ ಆ್ಯಂಡ್ ಹಾಲಿಡೇಸ್ ಅಂತ. ಇದೊಂದು ಓವರ್ ನೈಟ್ ಬಸ್ ಇರುತ್ತೆ, ಸ್ಲೀಪರು. ಒಬ್ಬೊಬ್ಬರಿಗೆ 745 ರುಪೀಸ್ನ ಬಿತ್ತು ಪರ್ ಹೆಡ್ ಸ್ಲೀಪರ್ ಬಸ್ಸು. ಇವಾಗ ಸಂಜೆ 6 ಗಂಟೆಗೆ ಬೆಂಗಳೂರಿಂದ ಹೊರಟ್ರೆ ಗೋವಾಗೆ ಬೆಳಿಗ್ಗೆ 7:30 ಹೋಗುತ್ತೆ. ಸೊ ಅದೊಂಥರ ಲೈಕ್ ಮೀನ್ ಅವರ್ಸಲ್ಲಿ ಹೋಗುತ್ತೆ, ಲೈಕ್ ಸ್ಲೀಪ್ ಅವರ್ಸಲ್ಲಿ. ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇನ್ನೇನು ಬಸ್ ಬರೋ ಟೈಮ್ ಆಗಿದೆ, ಅಲ್ಲಿಗೆ ಹೋಗಿ ಸಿಗೋಣ ಬನ್ನಿ. ಬಸ್ ಓಡಿ ಇನ್ನೇನು ತೋರಿಸ್ತೀನಿ ಹಂಗೆ. ರೆಡಿನಾ ಸಮೇತ್? ರೆಡಿ. ಸೊ ಲೆಟ್ಸ್ ಗೋ. ಗೈಸ್ ಇವಾಗ ಟೈಮು 6:40. ಈಗ ನೋಡ್ಬೋದು, ನಾವು ಬಂದಿದ್ದು 5:30ಗೆ. 5:30 ವೆಯ್ಟ್ ಮಾಡ್ತಿದ್ವಿ. 40 ಮಿನಿಟ್ಸ್ ಡಿಲೇ ಆಗಿದೆ. 6 ಗಂಟೆ ಬರಬೇಕಾಗಿತ್ತು ಬಸ್ಸು. ಸೊ ಏನು ಬ್ರೋ ಹಿಂಗಾಗ್ಬಿಡ್ತಲ್ಲ? ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಡಿಲೇ ಆಗ್ಬಿಡ್ತು. ಸೊ ಅವ್ರು ಕೇಳಿದ್ವಿ, ನಾಳೆ ಬೆಳಿಗ್ಗೆ 8:30 ಹೋಗುತ್ತಂತೆ. ಆ್ಯಕ್ಚುಲಿ ಹೋಗಬೇಕಾಗಿದ್ದು 7:30. ಘಾಟ್ ಸೆಕ್ಷನ್ ಅಂತ 8:30 ಹೋಗುತ್ತಂತೆ. ಅದಾದಮೇಲೆ ಶಿರಾ ಬೈಪಾಸಲ್ಲಿ ಸ್ಟಾಪ್ ಕೊಡ್ತಾರಂತೆ ಊಟ ತಿಂಡಿ ಮಾಡೋಕ್ಕೆ, ಅಂದರೆ ಊಟ ಮಾಡೋಕ್ಕೆ ರಾತ್ರಿ. ಇವಾಗ ಮತ್ತು ಬೆಳಿಗ್ಗೆ 6:30ಗೇನೋ ಮತ್ತೆ ಸ್ಟಾಪ್ ಇರುತ್ತೆ, ಕಾಫಿ ಬ್ರೇಕ್ ಅಂತ. ಸೊ ನೋಡಬೇಕೇನು ಅಂತ, ಏನು ಕತೆ ಅಂತ ನಿಜ ಗೊತ್ತಿಲ್ಲ. ಇವಾಗಲೇ ಬೇಜಾರಾಗ್ಬಿಟ್ಟಿದೆ. ಆಗಲೇ ಏನು ಹೋಗೋದು ಟ್ರಿಪ್ಪಿಗೆ ಅನಿಸ್ಬಿಟ್ಟಿದೆ. ಏನು ಇಷ್ಟೊಂದೆಲ್ಲ ಡಿಲೇ ಆಗಬಾರ್ದು. ಏನಿದೆ ಅಥವಾ ಅಲ್ಲೆಲ್ಲ ಆಚೆ ಜನ ವೆಯ್ಟ್ ಮಾಡ್ತಿದ್ದಾರೆ, ನಾವು ಆಚೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಮತ್ತೆ ಹೋಗೋಣ ಮಾಡಿ ಒಳಗೆ ಬಂದೆ ಮತ್ತೆ ಒಳಗಡೆ ಬಂದು ವೆಯ್ಟ್ ಮಾಡಿ ಕಾಲು ನೋಡ್ತಿತ್ತು ಅಂತ ಮತ್ತೆ ಆಚೆ ಹೋಗ್ತೀವಿ. ಇನ್ನೇನು ಬರುತ್ತೆ ಮೋಸ್ಟ್ಲಿ. ಸೊ ಬಾಮಗ ಹೋಗೋಣ. ಹೊಸ ಹೋದ್ಮೇಲೆ ಸಿಗ್ತೀವಿ. ಯಾಕೆಂದರೆ ಇನ್ನೊಂದು ವಿಷಯ ಏನಂತಂದರೆ, ಆಚೆ ನಾವು ನಿಂತ್ಕೊಂಡಾಗ ವೆಯ್ಟ್ ಮಾಡ್ಬೇಕಾದ್ರೆ ಬರೀ ಯಾರೋ ಬರ್ತಿದ್ದಾರೆ. ಆಮೇಲೆ ಲೈಕ್ ಅವೆಲ್ಲ ತುಂಬ ಜನ ಬಂದ್ಬಿಟ್ಟು ಕ್ಲಾಪ್ ಎಲ್ಲ ಮಾಡ್ತಾರೆ. ಅವೆಲ್ಲ ಬಂದುಬಿಟ್ಟು ದುಡ್ಡು ಕೇಳೋದಾಗಲಿ, ಆಮೇಲೆ ಗಾಗಲ್ಸ್ ಮಾಡೋದಾಗಲಿ ಏನೇನೋ ಕೇಳ್ತಿದ್ದಾರೆ. ಆಮೇಲೆ ಬ್ಯಾಗ್ ಕಡೆನೇ ಕಣ್ಣು ಹಾಕ್ತಿದ್ದಾರೆ. ಅದಕ್ಕೋಸ್ಕರ ಬ್ಯಾಗು ಫೋನ್ ತೆಗ್ದೇ ಇಲ್ಲ ಆಚೆ ಅವಾಗಿಂದ. ಸೊ ಇವಾಗ ಹೊರಗಡೆ ಬಂದುಬಿಟ್ಟು ಇಲ್ಲಿ ನೋಡಿ, ಇದು ಆಫೀಸಲ್ಲ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಲೈಕ್ ನೋಡ್ತಿದ್ದೀವಿ ಏನೇನಾಯಿತು, ಟೈಮ್ ಎಷ್ಟು ಅಂತೆಲ್ಲ. ಅಲ್ಲಿ ತೆಗಿಯೋಕ್ಕೆ ಭಯ ಆಗ್ತದೆ. ಆಚೆ ಅಷ್ಟು ಜನ ಇದ್ರೂ ಹಂಗೆ ಭಯ ಆಗ್ತದೆ. ಮೆಜೆಸ್ಟಿಕಲ್ಲಿ ಇದೊಂದು ಪ್ರಾಬ್ಲಮ್ ಅಲ್ವಾ ಸಮೇತ? ಹೌದು ಸರ್, ತುಂಬ ಡೇಂಜರ್ ಇದೆ, ಹುಷಾರಾಗಿರಬೇಕು. ಸೊ ಬಸ್ ಹೊಡೆ ಹೋದ್ಮೇಲೆ ಸಿಗ್ತೀನಿ ಗೈಸ್, ಬನ್ನಿ. ಸೊ ನೋಡೋಣ ಏನು ಕತೆ ಅಂತ. ಬರಪ್ಪ. ಸೊ ಇವಾಗ ಜಸ್ಟ್ ಬಸ್ ಹೊಡೆ ಬಂದ್ವಿ. ಬಸ್ ನೋಡಿ ಹೆಂಗಿದೆ ಅಂತ. ಅದ್ಯಾರೋ ನಮ್ಮ ಸೀಟು ಬಂದಿದೆಯಲ್ಲ ಅವರು, ಯಾರು ತೇಜಸ್ವಿನಿ ಅಂತ ಹೆಸರು. ಅದು ನಮ್ಮ ಹೆಸರಿದೆ, ತೇಜಸ್ವಿ ಎಸ್ ಗೌಡ ಮತ್ತು ಸಮಿತ್ ಎಸ್ ಕುಮಾರ್ ಅಂತ. ಅವರು ನೆಕ್ಸ್ಟ್ ಬಸ್ ಅವರು ನಮ್ಮ ಬಸ್. ಬೇರೆ ಬಸ್ ಅವ್ರು, ಬೇರೆ ಬಸ್ ನಂಬರ್ ನೋಡಿ ಹಂಗೆ ಬಂದುಬಿಟ್ರೆ. ಅದು ಕೋಇನ್ಸಿಡೆನ್ಸ್ ಹೆಂಗಿದೆ ಅಂದರೆ, ನೇಮು ಸೇಮ್ ಇದೆ, ಸೀಟು ಸೇಮ್ ಇದೆ. ಹೌದು, ಹಿಂಗೆ ಹಿಂಗೆಲ್ಲ ಆಗ್ಬಿಟ್ರೆ ಸಮಿತ್ ಪರವಾಗಿಲ್ವ? ಸರ್ ನಾವು ವೆರಿಫೈ ಮಾಡಿದ್ದು ಒಳ್ಳೆಯದಾಯ್ತು, ಬೇಗ ಮಾಡಿ. ಹೌದು, ಇಲ್ಲ ಅಂದರೆ ಮತ್ತೆ ಸುಮ್ಮನೆ ಅಲ್ಲಿ ನಿಲ್ಸ್ಕೊಂಡು. ಸೀಟ್ಸ್ ಪರವಾಗಿಲ್ವಾ? ಬಸ್ ಹಿಂಗಿದೆ, ಓಕೆನಾ? ಸೊ ಟ್ರಾವೆಲ್ ಮಾಡೋಕ್ಕೆ ಪರವಾಗಿಲ್ಲ. ಸೀ ಬರ್ಡು ಫುಲ್ ರಿವ್ಯೂ ಆಮೇಲೆ ಕೊಡ್ತೀವಿ ಹೆಂಗಿದೆ ಅಂತ. ನೋಡಿ ಹಿಂಗಿದೆ ನೋಡಿ ಚಾರ್ಜಿಂಗ್ ಪೋರ್ಟ್ಸ್ ಎಲ್ಲ ಇದೆ. ಎಕ್ಸ್ಪ್ಲೇನ್ ಮಾಡಪ್ಪ. ಚಾರ್ಜಿಂಗ್ ಪೋರ್ಟ್ಸ್ ನಮ್ಮ ಸೀನಿಯರ್ ಮ್ಯಾನೇಜರ್ ಇವರೇ. ನೋಡಿ, ಸ್ಟ್ಯಾಂಡು ಎಲ್ಲ. ಚಿಕನ್ ಜ್ಯೂಸ್ ತಗೊಂಡಿದ್ದೀನಿ ನಾನು. ಆಮೇಲೆ ಇದು ಹಿಂಗಿದೆ, ಏನು ಇದೆಯಾ? ಇಷ್ಟೇ, ಏನಿಲ್ಲ. ಆಮೇಲೆ ಸಿಗೋಣ ಗೈಸ್. ನನಗೆ ಗೊತ್ತಿರಲಿಲ್ಲ ನಾನ್ AC ಬಸ್ ಅಂತಿದ್ದು. ಅದಕ್ಕೋಸ್ಕರ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಿ. ಸಮೇತ ನಾನ್ AC ಬುಕ್ ಮಾಡಿದ್ದೀವಿ. ನಾನ್ AC ಬುಕ್ ಆಗಿದೆ. ಬರ್ತಾ AC ಇದೆಯಲ್ಲ, ಬರ್ತಾ AC ಇದೆಯಂತ ನಂಗೆ ಗೊತ್ತಿಲ್ಲ. AC ಬಟ್ ಸೀಟರ್ ಬಸ್. ಬರ್ತಾ ರಿಕ್ಲೈನರ್ ಇದೆ, ಇವಾಗ ಸ್ಲೀಪರು. ಎರಡು ಪೇರು ಉಲ್ಟಾ ಆಗೋಗಿದೆ ಅಲ್ವಾ ಸಮೇತ? ಇದು ಆ್ಯಕ್ಚುಲಿ AC ಇರಿದ್ರೆ ಚೆನ್ನಾಗಿರೋದು. ಹೌದು ಗೈಸ್. ನಾನು ಆ್ಯಕ್ಚುಲಿ ಆಚೆ ನೋಡಿದಾಗ ಇವಾಗ ಸಮಥಿಂಗ್ ಲೈಕ್ ಪೆಟ್ಲಿಂಗ್ ಜಯ ಸ್ಟ್ರೀಟ್ ಇದೆಯಾ ಮಲೇಷ್ಯಾದು, ಹಂಗೆ ಅನ್ಸ್ಬಿಡ್ತು ನನಗೆ. ಬಟ್ ಅದಲ್ಲ, ಇದು ಮೆಜೆಸ್ಟಿಕ್ ಸ್ಟ್ರೀಟ್. ಇದು ಮಲೇಷ್ಯಾ ಸ್ಟ್ರೀಟ್ ಇಲ್ಲ, ಮೆಜೆಸ್ಟಿಕ್ ಸ್ಟ್ರೀಟ್. ಟ್ರಾಫಿಕ್ ಬೆಳಿಗ್ಗೆ 8:30 ರೀಚ್ ಆಗ್ತೀವಂತೆ. 10:30ಗೆ ಲೈಕ್ ಫುಡ್ ಬ್ರೇಕ್ ಇದೆ ಅಂತೆ. ನೋಡೋಣ ಎಲ್ಲಿ ಇಳಿಸ್ತಾರೆ, ಅದನ್ನು ಸ್ಟಾರ್ಟ್ ಮಾಡೋಣ. ಇನ್ನೇನಿಲ್ಲ ಬ್ಲಾಗ್ ಮಾಡೋಕ್ಕೆ ಬಸ್ ಹೋಗೋಣ. ಸೊ ಬೆಳಗ್ಗೆ ಸಿಗೋಣ. ಬೆಳಿಗ್ಗೆ ಅಂದರೆ ರಾತ್ರಿ ಸ್ಟಾಪ್ ಮಾಡಿದಾಗ ನೋಡೋಣ. ಅವಾಗ ಒಂದು ಕಡೆ ರಾತ್ರಿ ಸೌಂಡ್ ಕೇಳಿಸೋದು, ಸಖತ್ತು ಟ್ರಾಫಿಕ್ ಡಿಸ್ಟರ್ಬೆನ್ಸ್ ಇದೆ, ಟ್ರಾಫಿಕ್ ಇದೆ. ಮೊದಲೇ ಸಮಿತ್ ವಾಯ್ಸ್ ಕೇಳಿಸಲ್ಲ, ಅದ್ರಲ್ಲಿ ಸ್ಲೋ ಮಾತಾಡ್ತಾನೆ. ಏನು ಸಮಿತ್ ಜೋರಾಗಿ ಹೇಳು. ಹೋಲ್ಸೇಲ್ ಶೂ ಪಾಯಿಂಟ್. ಅಯ್ಯೋ ನೋಡ್ಬೇಕು ಗೈಸ್. ಆ್ಯಕ್ಚುಲಿ ಸ್ಕೂಟಿನೂ ಅಷ್ಟೇ. ನಾವು ಸ್ಕೂಟಿಗೆ ಏನು ಮಾಡಿದ್ವಿ ಸಮಿತ್? ಸ್ಕೂಟರ್ ನಾವು ಅಲ್ಲೇ ಪಣಜಿ ಬಸ್ ಸ್ಟಾಪಲ್ಲೇ ರೆಂಟ್ ಮಾಡಿಬಿಟ್ವಿ. ಈಗ ಅಡ್ವಾನ್ಸ್ ಕೊಟ್ಟು
ಅಲ್ಲೇ ರೆಂಟ್ 3 ಡೇಸಿಗೆ ತೊಗೊಂಡಿದ್ದೀವಿ. ಸ್ಕೂಟರ್ ಆ್ಯಕ್ಚುಲಿ 2 ದಿನಕ್ಕೆ ಅಂದ್ಕೊಂಡ್ವಿ, ಬಟ್ 3 ದಿನಕ್ಕೆ ತಗೊಂಡಿದ್ದೀವಿ ಆಗಲೇ, ಬಿಕಾಸ್ ಬೇಕಾಗತ್ತೆ ಅಂತ. ಆಮೇಲೆ ಎಷ್ಟು ಒಂದು ಡೇಗೆ 400 ರೂಪೀಸ್ ಆಯಿತು. 200 ರೂಪಾಯಿ ಇವಾಗ ಇದು ಮಾಡಿಬಿಟ್ಟಿದ್ದೀವಿ, ಅಡ್ವಾನ್ಸ್ ಪೇ ಮಾಡಿಬಿಟ್ಟಿದ್ದೀವಿ. ಸೊ ಪೆಟ್ರೋಲ್ ನಮ್ಮದೇ. ಗೋವಾದ ಇನ್ನೊಂದು ಸ್ಕ್ಯಾಮ್ ಏನಂತಂದರೆ ಲೈಕ್ ಪೆಟ್ರೋಲ್ ಬಂಕೆಲ್ಲ ತುಂಬ ಕಡಿಮೆ ಇರುತ್ತೆ. ರೋಡಲ್ಲಿ ಎಳ್ನೀರು ಮಾಡ್ದಂಗೆ ಪೆಟ್ರೋಲ್ ಮಾಡ್ತಾರೆ, ತುಂಬ ಇದು ನೀರು ಹಾಕಿ ಮಿಕ್ಸ್ ಮಾಡಿ. ಸೊ ಅದೊಂದು ಸ್ವಲ್ಪ ನೋಡ್ಕೋಬೇಕು. ಪೆಟ್ರೋಲ್ ಬಂಕ್ ಸಿಕ್ಬಿಟ್ರೆ ಫುಲ್ ಟ್ಯಾಂಕ್ ಮಾಡಿಸ್ಬೇಡ ಅಲ್ವಾ? ಅಷ್ಟೇ ಸಮಿತ್. ಇವಾಗ ಸಮಿತ್ ಫಸ್ಟ್ ವ್ಲಾಗ್ ಈ ಟ್ರಿಪ್ಪಿಂದು. ಹೋಗ್ತಾ ಹೋಗ್ತಾ ಅವನು ಫುಲ್ ಇಂಪ್ರೂವ್ ಆಗ್ಬಿಡ್ತಾನೆ, ಭಯ ಹೋಗ್ಬಿಡುತ್ತೆ ಅಲ್ವಾ ಸಮಿತ್? ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ವಿವಿಪುರಂ ಎಲ್ಲ ಮಾಡಿ ಇಂಪ್ರೂವ್ ಆಗಿದೆ, ನೋಡಬೇಕು ಈಗ ಇನ್ನೂ. ಲಕ್ಕಿ ಫೆಲ್ಲೋ ನನಗೆ ಬಂದ ತಕ್ಷಣ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಓಕೆ ಸಿಗೋಣ ಮತ್ತೆ. ಥ್ಯಾಂಕ್ ಯು. 2000 years later. ಬಸ್ ಜರ್ನಿ ಎಲ್ಲ ಆಯಿತು. ನನ್ನ ಕಣ್ಣು ಅರ್ಧಂಬರ್ಧ ನಿದ್ದೆ ಆಗಿದೆ. ನಮ್ಮ ಸಮಿತ್ ಗುರುಗಳು ನಿದ್ದೆ ಮಾಡಿಲ್ಲ. ನಾನು ಮಲಗಿಬಿಟ್ಟಿದ್ದೀನಿ ಗೈಸ್, ನಂಗೆ ಗೊತ್ತಿಲ್ಲ. ಸಮಿತ್ ಏನೋ ಕತೆ ಹೇಳ್ತಾ ಇದ್ದಾನೆ, ನಾನು ಒಂದು ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಇವಾಗ ಹೋಟೆಲ್ಗೆ ಬಂದ್ವಿ. ರೆಸ್ಪಾನ್ಸೇ ಇಲ್ಲ. ಸಮಿತ್ ಮಾತಾಡ್ತಾ ಇದ್ದಾನೆ ಅಂತ ನಾನು ರೆಸ್ಪಾಂಡೇ ಮಾಡ್ತಿಲ್ಲ, ಮಲ್ಕೊಂಬಿಟ್ಟಿದ್ದೀನಿ. ಎಬ್ಬರು ಕರ್ಕೊಂಬಿಟ್ಟಿದ್ದಾನೆ. ಇವಾಗ ಇದು ನಿಲ್ಲಿಸಿ ಬ್ರೇಕಿದೆ. ಟೈಮ್ ಎಷ್ಟು ಮಗ? ಟೈಮ್ ಇದೆ ನಮಗೆ, ಆಲ್ರೆಡಿ 10 ಮಿನಿಟ್ಸ್ ಆಗಿದೆ ಈಗ. 10 ನಿಮಿಷ ಆಗಿದೆ, ಮಿನಿಟ್ಸ್ ಇದೆ ಇನ್ನು 15-20 ನಿಮಿಷ ಅಷ್ಟೇ. ಅದು 10:45 ಟೈಮ್ ಈಗ, 10:45 ಆಗಿದೆ. ಆರ್ಡರ್ ಮಾಡಿದ್ದೆ, ನಾನು ನಿಜ ಮಾತಾಡೋಕೆ ಹೋಗ್ತಿಲ್ಲ. ಬಟ್ ಫುಡ್ ಇದು ಓಕೆ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಏನೋ ತಿನ್ಬೋದು ಅಷ್ಟೇ. ನನಗೆ ನಿದ್ದೆ ಕಣ್ಣಲ್ಲಿ ಏನು ಆರ್ಡರ್ ಮಾಡಿ ನನಗೆ ಗೊತ್ತಿಲ್ಲ. ಸಮಿತ್ ಫ್ರೈಡ್ ಅಂತ ನಾನು ಅಂತೀನಿ. ಮತ್ತು ನನಗೆ ಅರ್ಧಂಬರ್ಧ ನಿದ್ದೆ ಆದರೆ ಆಗಲ್ಲ ಸೀರಿಯಸ್ಲಿ. ಹೆಂಗೋ ಆಯಿತು ಒಟ್ಟು. ಬಟ್ ನೋಡಬೇಕು ಏನು ಕತೆ ಅಂತ. ಇವಾಗ ಮಲಗಿದ್ರೆ ಇಷ್ಟು ನಾನು ಗೋವಾನೇ ಸಮೇತ ಇದೆ, ನನ್ನದು ಗೋವಾನೇ ಇದೆ ಬೆಳಿಗ್ಗೆ. ಆಗೋದೇ ಇಲ್ಲ ಸೀರಿಯಸ್ಲಿ. ನಾನು ಫುಲ್ ಖಾಲಿ ಮಾಡಿಬಿಟ್ಟು ಹೊಸ ಸಿಗ್ತೀನಿ ಬನ್ನಿ. ಗೋಬಿ ಮಂಚೂರಿ ಗೈಸ್, ಹೆಂಗೆ ಓಡ್ ಬಂದಿದ್ದೀವಿ ಅಂದರೆ ಸೀರಿಯಸ್ಸಾಗಿ ಯಾವ ರೇಂಜಿಗೆ ಓಡ್ ಬಂದಿದ್ದೀವಿ ಅಂದರೆ ಬಸ್ಸು ಜಸ್ಟ್ ಹೋಗಿತ್ತು. ಏನು ಸಮೇತ ಹೊಟ್ಟೋಗ್ತಿತ್ತು. ನಾವು ಹೋಗಿದ್ದೆ ಲೇಟು, ತಿಂದಿದ್ದು ಸ್ಲೋ ಆಗಿ, ಕೋಕ್ ಕುಡ್ಕೊಂಡು ನಮ್ಮ ತೇಜಸ್ ನಿಜವಾಗ್ಲೂ ಸ್ಲೋ ತಿಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ನಿಧಾನಕ್ಕೆ ಬರೋಣ ಅಂತ ಅಂದ್ಕೊಂಡ್ರೆ ಸಮಿತ್ ಗೊತ್ತಿಲ್ಲ, ಲೆಫ್ಟ್ ರೈಟ್ ಸಮಿತ್ ಹೋಗ್ತೀಯಾನೆ, ಬರೋ ಬಸ್ ಆಯ್ತು. ಆಮೇಲೆ ಇಬ್ಬರು ಓಡಿದ್ವಿ. ಆಮೇಲೆ ಡ್ರೈವರ್ ಹೇಳಿದ್ರು ಬೇಗ ಬನ್ನಿ ಸರ್, ಲೇಟ್ ಆಗ್ಬಿಡುತ್ತೆ ಹಂಗೆ ಅಂತ. ಟೈಮ್ ಎಷ್ಟು ಗೊತ್ತಾ? ಟೈಮ್ ಎಷ್ಟು ಮಗ? 11 ಗಂಟೆಗೆ, ಶಾರ್ಪ್ 11 ಗಂಟೆ. ಟೈಮ್ ತೋರಿಸ್ತೀನಿ ನೋಡಿ, ಕಾಣುತ್ತಲ್ಲ, 10:59 ಆಗಿದೆ. ನಿದ್ದೆ ಅಂತೂ ಸಖತ್ ಹಿಡಿದಿತ್ತು. ಅದೇನೋ ಚಿಕನ್ ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ಹಾಳಾಗ್ಬಿಟ್ಟಿದೆ. ಚೆನ್ನಾಗಿರಲಿಲ್ಲ. ರೈಸ್ ತಗೊಂತ ಸಮಿತ್ ಹೇಳ ರೈಸ್ ತಗೊಳಕ್ಕೆ, ಅದು ಚಿಕನ್ ಮಂಚೂರಿಯನ್. ನಂಗೆ ನಿಜವಾಗ್ಲೂ ದೇವ್ರ ಪ್ರಾಮಿಸ್ ಹೇಳ್ತೀನಿ, ಸೀರಿಯಸ್ ನಿದ್ದೆಗಳಲ್ಲಿ ಏನೋ ಆರ್ಡರ್ ಮಾಡಿಬಿಟ್ಟು ಹಿಂಗೆಂಗೋ ಆಗ್ಬಿಡ್ತು. ಬಟ್ ದಿಸ್ ಮಿಸ್ಟೇಕ್ ವಿಲ್ ನಾಟ್ ಬಿ ಡನ್ ಟ್ವೈಸ್, ಪಕ್ಕ. ಇವಾಗ ಏನಿಲ್ಲ, ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಅವರ್ಸ್ ಗೋವಾ. ಎಲ್ಲಿ ಬ್ರೋ? ಗುಡ್ ನೈಟ್. ಗೋವಾ, ಪಾಂಡಿಚೇರಿ ಅಂತ ನೋಡಿ, ಹೈ ಆಗ್ಬಿಟ್ಟು ಇಲ್ಲಿ ಗೋವಾಗೆ. ಸೊ ನೆಕ್ಸ್ಟು ಸಮಿತ್ ಏನೋ ಪ್ಲ್ಯಾನ್ ಮಾಡಿದ್ದಾನೆ, ಐಟಿನರಿ ಸೂಪರ್ ಆಗಿದೆ. ಅದು ನಾನು ಏನೂ ಹೇಳೋಕ್ಕೆ ಹೋಗಲ್ಲ. ಸೊ ನಾಳೆ ಪ್ಲೇಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಬಸ್ ಹಿಡಿಬೇಕಲ್ಲ ಬೆಣ್ಣ. ಸೊ ಬೆಳಿಗ್ಗೆ ಸಿಗೋಣ, ಓಕೆನಾ? ನೋಡ್ಕೊಳ್ಳಿ ನೈಟ್ ಬಸ್ ಏನಿದೆ ಅಂತ. ಗುಡ್ ನೈಟ್. ಒಂದೇ ಸರಿ ಗುಡ್ ನೈಟ್. ಸರಿ ಗೈಸ್, ಗುಡ್ ನೈಟ್, ಬಾಯ್. ಸಿಗು. ನಾಳೆ ಸಿಗೋಣ ಬೆಳಿಗ್ಗೆ ಎದ್ದ ತಕ್ಷಣ. 11 ಗಂಟೆ ಇವಾಗ. ಬೆಳಿಗ್ಗೆ 8 ಗಂಟೆ ರೀಚ್ ಆಗುತ್ತೆ. ನಾನು ಇದನ್ನದೇ 4:15ಗೆ, ಯಾಕೆಂದರೆ ಬ್ಯಾಡ್ಮಿಂಟನ್ಗೆ ಹೋಗೋ ಅಭ್ಯಾಸ ಇದೆಯಲ್ವಾ, ಅದಕ್ಕೋಸ್ಕರ. ಆಮೇಲೆ ನೋಡೋಣ ಏನಂತ. ಬಾಯ್.